ಭಗವಂತನ ಮುಂದೆ ನಮ್ಮ ಸಂಪತ್ತು ಶ್ರೀಮಂತಿಕೆ ಎಲ್ಲ ಯಾವ ಮೂಲೆಗೆ ಹೇಳಿ. ನೆಮ್ಮದಿಯಾಗಿ ನಿದ್ದೆ ಮಾಡೋ ಬಡವಂಗೆ ನೆಲದ ಮೇಲೂ ನಿದ್ದೆ ಬರುತ್ತೆ. ಆ ನೆಮ್ಮದಿ ನಿದ್ದೆ ನಮಗ್ ಬರಲ್ವಲ್ಲ. ಈಗ ನೀವೆಲ್ಲರೂ ಇಲ್ಲಿ ಒಟ್ಟಿಗೆ ಇದ್ದೀರಿ. ಈ ಅವಕಾಶನ ಕಳ್ಕೊಂಡ್ರೆ ಮತ್ತೆ ಯಾವಾಗ ಸಿಗುತ್ತೋ ನನಗೆ ಗೊತ್ತಿಲ್ಲ. ಮನುಷ್ಯನ್ಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಪ್ರೀತಿ ಮುಖ್ಯ, ದುಡ್ಡು ಸಂಪತ್ತು ಅಲ್ಲ ಅಂತ ಗೊತ್ತಾಗಲಿ. ಹಾಗಿದ್ಮೇಲೆ ಇಲ್ಲಿ ಉಳ್ಕೊಳಕ್ಕೆ ನಂಗೆ ಯಾವ ಅಭ್ಯಂತರನೂ ಇಲ್ಲ. ಎಂತ ಮಾತು ಹೇಳಿದ್ರಿ ಹೇಳಿ ಅಂದ್ರೆ, ಮನುಷ್ಯ ಬಾಗದಷ್ಟು ದೊಡ್ಡವನಾಗ್ತಾನೆ ಅಂತ ಹೇಳ್ತಾರೆ. ಅದಕ್ಕೆ ನೀವೇ ಉದಾಹರಣೆ. ತುಂಬಾ ದೊಡ್ಡ ಮಾತು ಮಾವ. ನಿಮ್ಮ ಹಿರಿತನ ಅನುಭವದ ಮುಂದೆ ನನ್ನ ಸಾಧನೆ ಶೂನ್ಯ. ಜಾನು, ಅಳಿಯಂದ್ರೆ ಎಲ್ಲಿದ್ದಾರಮ್ಮ? ಅಪ್ಪನ ಜೊತೆ ಇದ್ದಾರೆ ಅಮ್ಮ. ದೊಡ್ಡವರು ಅಂದ್ರೆ ಎಷ್ಟು ಗೌರವ ಕೊಡ್ತಾರಲ್ಲ ಅವರು. ನಾವೆಲ್ಲ ಇಲ್ಲೇ ಇದ್ದೀವಿ ಅಂತ ಅವರು ಇಲ್ಲೇ ಉಳ್ಕೊಂಡ್ರು. ಹೌದಮ್ಮ. ಅಮ್ಮ, ನೀವೆಲ್ಲರೂ ಮಲ್ಗಿರಿ, 2 ನಿಮಿಷ ಒಂದ್ಸತಿ ಮಾತಾಡ್ಸ್ಕೊಂಡು ಬಂದ್ಬಿಡ್ತೀನಿ. ಆಹಾಹಾಹಾ, ಯಾರೋ ಹೇಳ್ತಿದ್ರು ಉಳ್ಕೊಳ್ಳೋದಕ್ಕೆ ಈ ಜಾಗ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರಲ್ಲ. ಈಗ ನೋಡಿದ್ರೆ ಅಲ್ಲಿಗೆ ಹೋಗಿ ಮಾತಾಡ್ಸ್ಕೊಂಡ್ ಬರ್ತೀನಿ ಅಂತ ಹೇಳ್ತಿದಾರೆ ಅಲ್ವೇ? ನೀನ್ ಅಲ್ಲಿ ಹೋಗ್ಲಿಲ್ಲ ಅಂದ್ರೆ ಅವ್ರು ಮಲ್ಗಲ್ವಾ ಅಥವಾ ನಿನ್ಗೆ ನಿದ್ದೆ ಬರ್ತಿಲ್ವಾ? ಅದೇ ಮತ್ತೆ, ಇಬ್ರು ಸ್ವಲ್ಪ ಸುಮ್ಮನೆ ಇರ್ತೀರಾ? ಮತ್ತೆ ಇನ್ನೂ ರೇಗಿಸ್ತಾನೆ ಇರ್ತೀರಾ. ಅಮ್ಮ 2 ನಿಮಿಷ ಅಮ್ಮ, ಬೇಗ ಹೋಗಿ ಬಂದ್ಬಿಟ್ಟು ಹೋಗ್ಬಾ ಸರಿನಾ? ಅಕ್ಕ ಮಲ್ಗಿರ, ಬೇಗ ಬಾರೆ. ಮಾಡಲ್ಲ ನಾವು, ಬೇಗ ಬಾ. ನಾನು ಹೇಳಿಲ್ವ ಅತ್ತೆ ಅವ್ಳ ಗಂಡ ಬಿಟ್ಟು 1 ನಿಮಿಷನೂ ಇರಲ್ಲ ಅಂತ. ಈಗ ನೋಡಿ ಹೆಂಗ್ ಏನೋ ಒಂದ್ ಯಾವ ಮಾಡ್ಕೊಂಡು ಗಂಡ ನೋಡಕ್ ಹೋಗೇ ಬಿಟ್ಲು. ಏ ಮಲ್ಕು ನೀನು. ಭಾವ, ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗ್ಬೇಕು ಅಂದ್ರೆ ಏನಾದ್ರು ಒಂದ್ ಸ್ವಲ್ಪ ಟಿಪ್ಸ್ ಹೇಳ್ತೀರಾ? ಬಿಸ್ನೆಸ್ ಅಲ್ಲಿ ಸಕ್ಸಸ್ ಮೊದಲನೇದಾಗಿ ಶ್ರದ್ಧೆ ಇರಬೇಕು. ಆಮೇಲೆ ಪ್ರಾಮಾಣಿಕತೆ ತುಂಬಾ ಮುಖ್ಯ. ಇನ್ನೊಬ್ಬರಿಗೆ ಮೋಸ ಮಾಡಿ ಉದ್ಧಾರ ಆಗ್ತೀವಿ ಅಂತ ತಿಳ್ಕೊಂಡ್ರೆ ಅದಾಗಲ್ಲ ನೋಡಿ. ಅದರ್ವೈಸ್ ಸಕ್ಸಸ್ ಇಸ್ ಆರ್ಸ್. ಇದನ್ನು ಚೆಕ್. ಇವತ್ತು ಮಧ್ಯಾಹ್ನ ಮೇಲೆ ನನ್ನ ಅಕೌಂಟಲ್ಲಿ ದುಡ್ಡು ಬರುತ್ತೆ, ಆಮೇಲೆ ಹೋಗಿ ನೀವು ವಿಡ್ರಾ ಮಾಡ್ಕೊಂಡ್ರೆ ಏನು ತೊಂದರೆ ಏನಿಲ್ಲ? ತೊಂದರೆ ಏನಿಲ್ಲ ಸರ್. ನಿಮ್ಮ ಮಧ್ಯೆ ಅಷ್ಟು ನಮ್ಮ ಕೈಲಿದ್ರೆ ಹೇಗೆ? ಅಣ್ಣ, ಅವ್ನು ಯಾವನೋ ನಿಂಗೆ ಮೋಸ ಮಾಡ್ಬಿಟ್ಟು ಏನಣ್ಣ, ಇದು ಫೇಕ್ ಚೆಕ್, ಇದ್ರಲ್ಲಿ ದುಡ್ಡು ಇಲ್ಲ ಏನು ಇಲ್ಲ ಅಂತ ಹೋಗು ಅಂತ ಕಳ್ಸಿಬಿಟ್ರಣ್ಣ. ಆದ್ರೂ ನಿಮ್ ತರ ಸಕ್ಸಸ್ಫುಲ್ ಆಗೋದು ಕಷ್ಟ ಬಿಡಿ. ಯಾಕೆಂದ್ರೆ ನಿಮ್ಮ ಹತ್ರ ಇರೋಷ್ಟು ಬಂಡವಾಳ ನಮ್ಮ ಹತ್ರ ಇಲ್ಲ. ನಿಮ್ಮಲ್ಲಿರೋಷ್ಟು ಬುದ್ಧಿವಂತಿಕೆನೂ ನಮ್ಮಲ್ಲಿಲ್ಲ. ಮಲ್ಕೊಳ್ಳೋಣ. ಗುಡ್ ನೈಟ್. ಒಂದೇ ನಿಮಿಷ ಮಾತಾಡ್ತೀನಿ. ಏನಾಯ್ತು, ನಿದ್ದೆ ಬರ್ಲಿಲ್ವಾ? ನಿಮಗೆ ಗುಡ್ ನೈಟ್ ಹೇಳಿದೆ, ನಾನು ಮಾಡ್ಕೋತೀನ. ಗುಡ್ ನೈಟ್ ಹೇಳೋಣ ಅಂತ ಬಂದೆ. ಅಂದ್ರೆ ನೀವು ನನ್ನ ತುಂಬಾ ಮಿಸ್ ಮಾಡ್ಕೋತಿದ್ರಿ ಅಂತ ಆಯ್ತು. ಅದೇ ಮತ್ತೆ, ಮಿಸ್ ಮಾಡ್ಕೊಳ್ದೆ ಇರ್ತೀನಾ? ದಿನ ನೀವು ನನ್ನ ಪಕ್ಕ ಮಲ್ಕೊಂಡು ಇವತ್ತೆಷ್ಟು ಖಾಲಿ ಖಾಲಿ ಅನ್ಸ್ತು ಗೊತ್ತಾ? ನಾನೆಲ್ಲ ಅವ್ರ ಜೊತೆ ಮಲ್ಕೋತಾ ಇದ್ದೀನಿ ಅಂತ ನಿಮ್ಗೇನು ಬೇಜಾರಿಲ್ಲ ತಾನೆ? ಏನು ಬೇಜಾರಿಲ್ಲ ಜಾಗ. ನೋಡಿ, ಹೊರಗೆ ಬಂದಿದ್ದೀವಿ ಅಂದಮೇಲೆ ಏನೋ ಒಂದು ರೆಸ್ಟ್ರಿಕ್ಷನ್ ಇರುತ್ತೆ. ಅಡ್ಜಸ್ಟ್ ಮಾಡ್ಕೊಂಡ್ರಾಯ್ತು. ಒಂದು ರಾತ್ರಿ ತಾನೆ, ನಾನು ಅಡ್ಜಸ್ಟ್ ಮಾಡ್ಕೊತೀನಿ. ಮಲಗಿ, ಬೆಳಗ್ಗೆ ಬೇಗ ಸಿಗ್ತೀನಿ. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್. ಬಾಯ್. ಭಾವ, ಮಲ್ಕೊಳ್ಳಿ. ಲೇ ಮಂಗಳ, ಗಂಡ ಅಂತೂ ಎಲ್ಲೋ ಬಿದ್ದಿದ್ದಾರೆ ಅಂತಂದೆ, ಮಕ್ಕಳೆಲ್ಲೇ ಹೋದ್ರು? ನನ್ ಮಕ್ಳು ನಿನ್ ಮಗ ಎಲ್ಲ ಆ ಕಡೆ ಹೋಗ್ಲಿವ ಮಲ್ಕೊಳಕ್ಕೆ ಹೇಳ್ಬಿಟ್ಟೆ ಹೋದ್ರು. ಏನಪ್ಪ ಇವರು ಈಗ್ಲಾದ್ರೂ ಮಲಗ್ತಾರೆ ಅನ್ಕೊಂಡ್ರೆ ಮಲಿಕಣೆ ಮಾತಾಡ್ತಾರಲ್ಲ. ಇವ್ರು ಮಲ್ಗುವಂಗ್ ಕಾಣೆ. ಏನ್ ಮಾಡೋದೀಗ? ಏನಾಯ್ತಕ್ಕ? ನಿದ್ದೆ ಬರ್ತಿದೆ, ಸೊಳ್ಳೆ ಭಾವನ
ನಿದ್ದೆ ಮಾಡೋಕ್ಕೆ ಬಿಡ್ತಿಲ್ಲ. ಅವುಗಳಿಗೂ ನಿನ್ ಜೊತೆ ಮಾತಾಡೋದಕ್ಕೆ ಆಸೆ ಅನ್ಸುತ್ತೆ, ಅದಕ್ಕೆ ನಿನ್ನ ಹತ್ರನೇ ಬರ್ತಿವೆ. ನೀನು ಅವುಗಳ ಜೊತೆ ಎಲ್ಲ ಮಾತಾಡ್ತಾ ಇರೋ, ನಾವು ಮಲ್ಕೋತೀವಿ. ನನ್ನ ಪರಿಸ್ಥಿತಿ ನೋಡಿ ನಗ್ತಿದ್ದೀರಾ ಅಲ್ವಾ ನೀವು? ನನ್ಗೊಂದು ಸೊಲ್ಯೂಷನ್ ಹೇಳ್ಬೋದು ತಾನೇ? ಅವ್ವ, ಸೆರ್ಗನ್ನ ಕಿವಿ ತುಂಬಾ ಒತ್ಕೊಂಡ್ ಮಲ್ಕೊಳ್ಳಿ, ಅವಾಗ ಯಾವ ಸೊಳ್ಳೆನೂ ಏನು ಮಾಡಕ್ಕಿಲ್ಲ. ಹೌದಾ? ನೋಡ್ರೆ ಅಮ್ಮ ಎಷ್ಟು ಚೆನ್ನಾಗಿ ನನ್ನ ಬಗ್ಗೆ ಕಾಳಜಿ ತೋರಿಸ್ತಾ ಇದಾರೆ, ನೀವಿಬ್ರಿಗೂ ಇಲ್ವಲ್ಲ? ಅರಿಗೆ ಆಡ್ಕೊಳ್ಳೋದೆ. ಹೌದು, ಮಲ್ಕೊ. ಮಗಳ, ಹೇಗೂ ಎದ್ದಿದೀಯಾ? ಸ್ನಾನ ಮಾಡ್ಕೊಂಡು ಬೆಳಿಗ್ಗೆ ಉಟ್ಕೋಬೇಕಾದ್ರೆ ಸೀರೆ ಉಟ್ಕೊಂಡೇ ಮಲ್ಕೊಂಡ್ಬಿಡು. ಅದ್ಗೆ ಎಲ್ಲರೂ ಕಿಂಡಲ್ ಮಾಡ್ತೀರಾ. ಛೇ, ಎಂಥ ಕೆಲಸ ಮಾಡಿಬಿಟ್ಟೆ ನಾನು. ಜಾನ್ವಿ ಅವರನ್ನ ಅವ್ರ ಜೊತೆ ಮಲ್ಗೋ ಕಳಿಸಿ ತಪ್ಪು ಮಾಡಿಬಿಟ್ಟೆ ಅನಿಸ್ತಾ ಇದೆ. ಎಲ್ಲರೂ ಒಟ್ಟಿಗೆ ಸೇರಿದ್ದಾರೆ ಅಂದಮೇಲೆ ನನ್ನ ಬಗ್ಗೆ ಕೇಳ್ತಾರೆ. ಮಾತಾಡ್ತಾ ಮಾತಾಡ್ತಾ ನನ್ನ ಬಗ್ಗೆ ಎಲ್ಲ ಹೇಳ್ಬಿಟ್ರೆ ಈಗಲೇ ಹೋಗಿ ಕರ್ಕೊಂಡು ಬಂದ್ಬಿಡ್ಲಾ? ಬೇಡ, ಹೋಗಿ ಏನಂತ ಹೇಳೋದು? ಹಾಗೇನಾದ್ರೂ ಮಾಡಿದ್ರೆ ನನ್ನ ಮೇಲೆ ನಾನೇ ಅನುಮಾನ ಪಡಿಸ್ಕೊಂಡಂಗಾಗತ್ತೆ. ಇವರಿನ್ನೂ ಮಲಗಿಲ್ಲ ಅಂತ ಅನಿಸ್ತಾ ಇದೆ. ಇನ್ನೊಂದು ಸ್ವಲ್ಪ ಹೊತ್ತು ನೋಡಿ ಜಾನ್ವಿ ಅವ್ರು ಏನು ಮಾಡ್ತಿದ್ದಾರೆ ಅಂತ ನೋಡ್ಕೊಂಡ್ ಬಂದ್ಬಿಡೋಣ.